ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 39. ಅಕ್ಷಯ್ ಐಶ್ವರ್ಯಾಳನ್ನು ಕುರಿತು ಪ್ರಾಜೆಕ್ಟ್ನ ವಿಷಯವಾಗಿ ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸೋದಕ್ಕೆ ಹೇಳ್ತಾ ಇರುವಾಗಲೇ ಅವನನ್ನು ತಡೆದ ಕಾರ್ತಿಕ್ ಉಜ್ವಲಾಳಿಗೆ ಪ್ರಾಜೆಕ್ಟ್ನ ಕುರಿತಾಗಿ ತಿಳಿಸೋದಕ್ಕೆ ಆಜ್ಞೆ ಮಾಡಿದ್ದ. ಉಜ್ವಲ ಮಾತು ಪ್ರಾರಂಭಿಸೋ ಮುಂಚೆನೇ ಅಡ್ಡಬಾಯಿ ಹಾಕ್ತವನು, ಯಾಕೆ ಮಿಸ್, ನೀವು ಇನ್ನೂ ಪ್ರಿಪೇರ್ ಆಗಿಲ್ವಾ? ನಿಮಗೆ ಇನ್ನೂ 1 ಮಂತ್ ಟೈಮ್ ಬೇಕು ಅನ್ಸತ್ತೆ ಅಲ್ವಾ ಅಂತಿದ್ದವನ ಧ್ವನಿ ಕ್ರಮೇಣ ಏರತೊಡಗಿತ್ತು. ಹೇಳ್ದೆ ಕೇಳ್ದೆ ರಜೆ ಹಾಕಿದರೆ ಕಂಪ್ನೀಲಿ ಏನು ನಡೀತಿದೆ ಅಂತ ಹೇಗೆ ಗೊತ್ತಾಗತ್ತೆ? ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು ಅನ್ನೋದಕ್ಕೆ ಇದನ್ನೇನು ನಿಮ್ಮ ಅತ್ತೆ ಮನೆ ಅಂದ್ಕೊಂಡಿದ್ದೀರಾ? ಈಗ ನಾವು ಮಾಡೋದಕ್ಕೆ ಹೊರಟಿರೋ ಪ್ರಾಜೆಕ್ಟ್ 100-200 ರೂಪಾಯಿಗಳದಲ್ಲ, ಸಾವಿರಾರು ಕೋಟಿಗಳದ್ದು. ನಿಮಗೆ ಕೋಟಿಗೆ ಎಷ್ಟು ಝೀರೋ ಇದೆ ಅನ್ನೋದಾದ್ರೂ ಗೊತ್ತಿದೆಯಾ? ಈ ಪ್ರಾಜೆಕ್ಟ್ನಲ್ಲಿ ನಿಮಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಮೊದಲೇ ಹೇಳಿಬಿಡಬೇಕು. ಅದು ಬಿಟ್ಟು ಹೀಗೆ ಕಳ್ಳಾಟ ಆಡಿಕೊಂಡು ರಜೆ ಹಾಕಿ ನಿಮ್ಮಿಂದ ನಮಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆದರೆ ಆ ನಷ್ಟನ ನೀವು ಕಟ್ಟಿಕೊಡ್ತೀರೇನ್ರಿ ಅಂತ ಎಷ್ಟೋ ದಿನಗಳಿಂದ ಉಜ್ವಲಾಳ ಮೇಲಿದ್ದ ಕೋಪವನ್ನು ಮಾತಿನ ಮೂಲಕ ತೀರಿಸಿಕೊಂಡಿದ್ದ. ಎಕ್ಸ್ಕ್ಯೂಸ್ ಮಿ ಸರ್, ನನಗೂ ಕೂಡ ಮಾತಾಡೋದಕ್ಕೆ ಅವಕಾಶ ಕೊಡಿ. ಉಜ್ವಲ ಬೇಡಿಕೊಳ್ಳೋ ಧ್ವನಿಲಿ ಕೇಳ್ತಾ ಇದ್ರು. ಅವನಷ್ಟಕ್ಕೆ ಅವನು ಧ್ವನಿ ಎತ್ತರಿಸಿ ಮಾತನಾಡ್ತಾ ಇರೋದನ್ನು ಕಂಡ ಅಕ್ಷಯ್, ವಾಟ್ ಹ್ಯಾಪನ್ ಕಾರ್ತಿಕ್? ಅವ್ರಿಗೆ ಅಷ್ಟೊಂದು ಬೈತಾ ಇದೆಯಾ? ಹೂ ಇಶಿ? ನಿನ್ನೆ ಅವರು ಕೆಲಸಕ್ಕೆ ಅಟೆಂಡ್ ಆಗಿರಲಿಲ್ವಾ? ನೀನು ಈ ಕಡೆ ಬಾ, ಏನು ಅಂತ ನಾನೇ ವಿಚಾರಿಸ್ತೀನಿ ಅಂದ. ಅಣ್ಣನ ಮಾತಿಗೆ ಮರು ಮಾತನಾಡಲಾಗದೆ ಕಾರ್ತಿಕ್ ಪಕ್ಕಕ್ಕೆ ಸರಿದ. ಉಜ್ವಲಾಳಿಗೆ ಅಡ್ಡಲಾಗಿ ನಿಂತಿದ್ದ ಕಾರ್ತಿಕ್ ಪಕ್ಕಕ್ಕೆ ಸರಿತಿದ್ದ ಹಾಗೆ ತನ್ನ ತಲೆ ತಗ್ಗಿಸಿ ನಿಂತಿದ್ದ ಉಜ್ವಲಾಳನ್ನು ಕಂಡು, ಹಲೋ ಮಿಸ್, ಯಾಕೆ ತಲೆ ತಗ್ಗಿಸ್ಕೊಂಡು ನಿಂತಿದ್ದೀರಾ? ನೀವೇನಾದರೂ ತಪ್ಪು ಮಾಡಿದ್ದೀರಾ? ಹಾಗಂತ ನಿನ್ನೆ ನೀವು ಲೀವ್ ತಗೊಂಡಿದ್ರಾ? ಯಾರಿಗೂ ಲೀವ್ ಕೊಡೋದಿಲ್ಲ. ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ 2 ಡೇಸ್ ಬಿಫೋರ್ ಎಲ್ರಿಗೂ ವಿಷಯ ತಿಳಿಸಿದ್ವಿ ಅಲ್ವಾ? ಆದರೂ ಯಾಕೆ ಇಷ್ಟೊಂದು ಕೇರ್ಲೆಸ್ ಆಗಿ ವರ್ತಿಸ್ತೀರಾ? ನಿಮಗೆ ಈ ಕಂಪ್ನೀಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಧಾರಾಳವಾಗಿ ಬಿಟ್ಟು ಹೋಗ್ಬೋದು. ಅದು ಬಿಟ್ಟು ಹೀಗೆ ರಜೆ ಹಾಕಿ ಕೆಲಸದಲ್ಲಿ ಮೈಗಳ್ಳತನ ತೋರಿಸೋದು ನನಗೆ ಇಷ್ಟ ಆಗೋದಿಲ್ಲ. ನಿಮ್ಮ ವರ್ಕ್ ಪ್ರೋಗ್ರೆಸ್ ನೋಡಿ ಪರವಾಗಿಲ್ಲ, ನನ್ನ ತಮ್ಮ ಕಾರ್ತಿಕ್ ಈ ಪ್ರಾಜೆಕ್ಟ್ಗೆ ಸರಿಯಾದವ್ರನ್ನೇ ಲೀಡರ್ ಆಗಿ ಆಯ್ಕೆ ಮಾಡಿದ್ದಾನೆ ಅಂದ್ಕೊಂಡಿದ್ದೆ. ಆದರೆ ನೀವು ನೋಡಿದರೆ ಇಷ್ಟರವರೆಗೂ ನನಗೂ ಮಾತಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಿದ್ರಲ್ಲ, ಈಗ ಯಾಕೆ ತಲೆ ತಗ್ಗಿಸ್ಕೊಂಡು ನಿಂತಿದ್ದೀರಾ? ತಲೆ ಎತ್ತಿ ಅದೇನು ಹೇಳಬೇಕು ಅಂದ್ಕೊಂಡಿದ್ದೀರೋ ಹೇಳಿ ಅಂತ ಹೇಳ್ತಿದ್ದ ಹಾಗೆ ಉಜ್ವಲ ತಲೆ ಎತ್ತಿ ಅವನನ್ನೇ ದಿಟ್ಟಿಸಿದ್ಲು. ಅಕ್ಷಯ್ ಉಜ್ವಲಾಳನ್ನು ನೋಡ್ತಿದ್ದ ಹಾಗೆ ಒಂದು ಕ್ಷಣ ಸ್ತಬ್ಧನಾದ. ಅದೇ ಗುಳಿಕೆನ್ನೆಯ ಹುಡುಗಿ, ಅದೇ ಸುಂದರ ಮುಖ, ಸಂಪಿಗೆಯಂತಹ ಮೂಗು, ಹವಳದ ತುಟಿಗಳು, ಎಲ್ಲೂ ನೋಡಿದ ನೆನಪು. ಆದರೆ ಎಲ್ಲಿ? ಅಕ್ಷಯ್ ಎಷ್ಟೇ ಯೋಚಿಸಿದ್ರೂ ಅವಳನ್ನು ನೋಡಿದ ನೆನಪಾಗಲೇ ಇಲ್ಲ. ಅಕ್ಷಯ್ ವರ್ಷದಲ್ಲಿ 7-8 ತಿಂಗಳು ವಿದೇಶದ ಕಂಪನಿಯಲ್ಲೇ ಕೆಲಸ ಮಾಡ್ತಿದ್ದ ಕಾರಣ ಕಂಪನಿಯ ಜವಾಬ್ದಾರಿ, ಆಡಳಿತ ಎಲ್ಲವೂ ಕಾರ್ತಿಕ್ನ ಪಾಲಾಗಿತ್ತು. ಅಕ್ಷಯ್ ಭಾರತಕ್ಕೆ ವಾಪಸ್ ಬಂದಾಗ ಅಪರೂಪಕ್ಕೊಮ್ಮೆ ಬೆಂಗಳೂರಿನ ಬ್ರಾಂಚ್ಗೆ ಆಗಮಿಸುತ್ತಿದ್ದವನು ಅಷ್ಟೂ ತಿಂಗಳಲ್ಲಿ ಕಂಪನಿಯ ಲಾಭ ನಷ್ಟ, ಕಾರ್ತಿಕ್ನ ಕೆಲಸದ ವೈಖರಿನ ಪರೀಕ್ಷಿಸ್ತಾ ತಾನಾಯ್ತು ತನ್ನ ಕೆಲಸವಾಯಿತು ಅಂತ ತನ್ನ ಪಾಡಿಗೆ ತಾನಿರ್ತಿದ್ದವನಿಗೆ ಕಂಪನಿಲಿ ಕೆಲಸ ಮಾಡುತ್ತಿದ್ದ ಕೆಲಸಗಾರರ ಬಗ್ಗೆ ಅಷ್ಟೇನು ಪರಿಚಯವಿರಲಿಲ್ಲ. ನೀಲಿ ಬಣ್ಣದ ಚೂಡಿದಾರ್ನಲ್ಲಿ ಬಹಳ ಮುದ್ದಾಗಿ ಕಾಣ್ತಿದ್ದ ಉಜ್ವಲಾಳನ್ನು ನೋಡಿದ ಮೊದಲ ನೋಟದಲ್ಲಿಯೇ ಅಕ್ಷಯ್ ಕಳೆದು ಹೋಗಿದ್ದ. ವಾವ್, ಶೀ ಈಸ್ ಗಾರ್ಜಿಯಸ್. ಇಲ್ಲ, ಈ ಮುದ್ದಾದ ಮುಖನ ಹಿಂದೊಮ್ಮೆ ಎಲ್ಲಿಯೋ ನೋಡಿದ ನೆನಪು. ಆದರೆ ಎಲ್ಲಿ ನೆನಪೇ ಆಗ್ತಾ ಇಲ್ವಲ್ಲ. ಇದಕ್ಕೂ ಮುನ್ನ ನಾವು ಭೇಟಿ ಮಾಡಿದ್ವಾ ಅಂತ ಆ ಹುಡುಗಿನೇ ಕೇಳಿಬಿಡ್ಲಾ ಅಂತ ಮನದಲ್ಲೇ ಅವಳ ಸೌಂದರ್ಯವನ್ನು ಆರಾಧಿಸತೊಡಗಿದ್ದ. ಇಷ್ಟು ವರ್ಷದಲ್ಲಿ ಯಾವ ಹುಡುಗಿಯನ್ನು ನೋಡಿದಾಗಲೂ ಬರದ ಪ್ರೀತಿಯ ಭಾವನೆಗಳು, ಸೆಳೆತಗಳು ಉಜ್ವಲಾಳನ್ನು ಕಂಡೊಡನೆ ಅವನ ಮೈಮನಗಳನ್ನು ಆವರಿಸತೊಡಗಿದ್ವು. ತುಂಟ ನೋಟದಲ್ಲಿ ಅವಳನ್ನೇ ದಿಟ್ಟಿಸುತ್ತಿದ್ದ ಅಕ್ಷಯ್, ಎಕ್ಸ್ಕ್ಯೂಸ್ ಮಿ ಸರ್ ಅಂದ. ಉಜ್ವಲಾಳ ಕೋಗಿಲೆ ಕಂಠವನ್ನು ಆಲಿಸ್ತಿದ್ದ ಹಾಗೆ, ಸೋ ಸ್ವೀಟ್ ವಾಯ್ಸ್ ಅಂದ್ಕೊಳ್ತಾ ತನ್ನ ತಲೆಯಾಡಿಸ್ತಾನೆ ಕಣ್ಸನ್ನೆಯಲ್ಲೇ ಪ್ರೊಸೀಡ್ ಅಂದ.
ಉಜ್ವಲ ಅಕ್ಷಯ್ನತ್ತ ಮುಖ ಮಾಡಿ, ಸಾರಿ ಸರ್, ನಾನು 1 ಡೇಗೆ ಪರ್ಮಿಷನ್ ತಗೊಂಡು ಲೀವ್ ಹಾಕಿದ್ದೆ. ಬಟ್ ನನಗೆ ಪ್ರಾಜೆಕ್ಟ್ ಬಗ್ಗೆ ಮೀಟಿಂಗ್ ಇದೆ ಅಂತ ಗೊತ್ತಿರಲಿಲ್ಲ. ನನ್ನ ಪರ್ಸನಲ್ ಕೆಲಸಕ್ಕೆ ವಿಲೇಜ್ಗೆ ಹೋಗಬೇಕಿತ್ತು. ಅಲ್ಲಿ ನೆಟ್ವರ್ಕ್ ಕೂಡ ಸರಿಯಾಗಿ ಇರ್ದಿದ್ದ ಕಾರಣ ಮೇಲ್ ಕೂಡ ನನಗೆ ನಿನ್ನೆ ಈವ್ನಿಂಗ್ ಬಂದಿದ್ದು. ಅದು ಅಲ್ಲದೆ ಲಾಸ್ಟ್ ವೀಕ್ ಮೀಟಿಂಗ್ನಲ್ಲಿ ಪ್ರಾಜೆಕ್ಟ್ಗೆ ಇನ್ನೂ 1 ವಾರ ಟೈಮ್ ಇದೆ ಅಂತ ಕಾರ್ತಿಕ್ ಸರ್ ಹೇಳಿದರು. ನನ್ನ ಕೆಲಸವನ್ನು ನಾನು ದೇವರ ಕೆಲಸ ಅಂತ ತಿಳ್ಕೊಂಡು ಮಾಡ್ತಿದ್ದೀನಿ. ಉಜ್ವಲ ಮುತ್ತು ದುರಿಸಿದಂತೆ ಪಟಪಟನೆ ಮಾತಾಡ್ತಿದ್ರೆ ಅವಳಿಂದ ದೃಷ್ಟಿನ ಕದಲಿಸದೆ ಅವನನ್ನೇ ದಿಟ್ಟಿಸುತ್ತಿದ್ದ ಅಕ್ಷಯ್ಗೆ ಇವಳು ಸ್ವರ್ಗದಿಂದ ಇಳಿದು ಬಂದ ಕಿನ್ನರಿಯೇ ಇರಬೇಕು ಅಂತ ಅವನ ಮನಸ್ಸು ಸಾರಿ ಸಾರಿ ಹೇಳ್ತಿತ್ತು. ತಂಗಾಳಿಗೆ ಅವಳ ನಯವಾದ ಮುಂಗುರುಳು ಮುದ್ದಾದ ಕೆನ್ನೆಗೆ ಮುತ್ತಿಡ್ತಾ ಇದ್ರೆ ಕೋಮಲ ಕೈಗಳಿಂದ ಮುಂಗುರುಳನ್ನು ಕಿವಿಯ ಹಿಂಬದಿಲಿ ಬಂಧಿಸ್ತಾ, ಒನ್ ಥಿಂಗ್ ಸರ್, ನನ್ನನ್ನು ಈ ಕಂಪನಿಗೆ ಆಯ್ಕೆ ಮಾಡಿರೋದು ಸಹ ನೀವೇ ಅಂದಮೇಲೆ ನಿಮ್ಮ ನಂಬಿಕೆನ ಹಾಳು ಮಾಡಿಕೊಳ್ಳೋ ಕೆಲಸವನ್ನು ನಾನು ಯಾವತ್ತೂ ಮಾಡೋದಿಲ್ಲ ಅಂತ ಅವನನ್ನೇ ದಿಟ್ಟಿಸಿದ್ಲು. ಆಯ್ಕೆ ಅನ್ನೋ ಶಬ್ದ ಅಕ್ಷಯ್ನ ಕಿವಿಗೆ ಬೀಳ್ತಿದ್ದ ಹಾಗೆ ಅವನಿಗೆ ಎಲ್ಲವೂ ಸ್ಪಷ್ಟವಾಗಿತ್ತು. ಹೌದು, ಅವಳೇ ಇವಳು. ಕೆಲವು ವರ್ಷಗಳ ಹಿಂದೆ ಕಾಲೇಜ್ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ನಾನೇ ಆಯ್ಕೆ ಮಾಡಿದವಳು. ಮೊದಲ ನೋಟದಲ್ಲೇ ನನ್ನ ಮನವನ್ನು ಕದ್ದ ಚೆಲುವೆ ಉಜ್ವಲ ಅಂತ ಮನಸ್ಸಲ್ಲೇ ಉಸುರಿದ್ದ. ಅಯ್ಯೋ ದೇವ್ರೆ, ನಾನು ನಿನ್ನೆನೇ ಇವರ ರೆಸ್ಯೂಮನ್ನು ಸರಿಯಾಗಿ ಪರಿಶೀಲಿಸಿ ಇವರ ಪರಿಚಯ ತಿಳ್ಕೊಂಡಿದ್ರೆ ಈಗ ಇವರ ಹತ್ರ ಇಷ್ಟು ರೂಢಾಗಿ ಬಿಹೇವ್ ಮಾಡೋದು ತಪ್ಪಿತ್ತಲ್ಲ ಅಂದ್ಕೊಂಡವನಿಗೆ ಒಂದು ಕ್ಷಣ ತನ್ನ ಮೇಲೆ ತನಗೆ ಅಸಹನೆ ಉಂಟಾಯಿತು. ಎಕ್ಸ್ಕ್ಯೂಸ್ ಮಿ ಸರ್ ಅಂದ ಉಜ್ವಲಾಳ ಧ್ವನಿಗೆ ಎಚ್ಚೆತ್ತು ತನ್ನ ಕನಸಿನ ಲೋಕದಿಂದ ಹೊರಬಂದವನು, ಎಸ್ ಮಿಸ್, ಐ ನೋ, ನಿಮ್ಮ ಸ್ಟಡೀಸ್ ರಿಪೋರ್ಟ್ ನೋಡಿನೇ ನಾನು ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದು. ಬಟ್ ಅಂತ ರಾಗ ಎಳಿತಿದ್ದವನ ಮಾತುಗಳನ್ನು ತಡೆದವಳು, ಸರ್, ನೀವು ಏನು ಹೇಳಬೇಕು ಅಂತ ಹೊರಟಿದ್ದೀರೋ ಅನ್ನೋದು ನನಗೆ ತಿಳಿದಿದೆ. ಇಫ್ ಯು ಡೋಂಟ್ ಮೈಂಡ್, ಪ್ರಾಜೆಕ್ಟ್ಗೆ ಸಂಬಂಧಿಸಿದಂತೆ ಕೆಲವು ವಿಷಯಗಳನ್ನು ನೋಟ್ ಮಾಡಿದ್ದೀನಿ. ಕ್ಯಾನ್ ಐ ಪ್ರೊಸೀಡ್ ಅವಳೆಂದಾಗ ಅಕ್ಷಯ್ ತಲೆ ಆಡಿಸ್ತಾ ಕಂಟಿನ್ಯೂ ಅಂದ. ಪ್ರಾಜೆಕ್ಟ್ನ ವಿಷಯವಾಗಿ ರಾತ್ರಿ ಇಡೀ ತಾನು ಗುರುತು ಹಾಕ್ಕೊಂಡಿದ್ದ ಪಾಯಿಂಟ್ಗಳಿಗೆ ಸಂಬಂಧಿಸಿದಂತೆ ಅಗಸ್ತ್ಯನೊಂದಿಗೆ ಚರ್ಚಿಸಿ ಬೇಡದ್ದನ್ನೆಲ್ಲ ತೆಗೆದು ತನಗೆ ಸರಿ ಅನಿಸಿದ್ದನ್ನೆಲ್ಲ ಎಲ್ಲರೆದುರು ಪ್ರಸ್ತುತಪಡಿಸಿದ್ಲು. ಅವಳು ಪ್ರಾಜೆಕ್ಟ್ನ ಕುರಿತು ಮಾತಾಡ್ತಾ ಇರುವಾಗಲೂ ಅಕ್ಷಯ್ ಅವಳಿಂದ ದೃಷ್ಟಿ ತೆಗಿಲಿಲ್ಲ. ಅವಳ ಡೆಮೋ ಎಲ್ಲ ಮುಗಿದ ನಂತರ ಸುತ್ತಲಿದ್ದವರೆಲ್ಲರೂ ಅವಳನ್ನು ಶ್ಲಾಘಿಸುತ್ತಾ ಚಪ್ಪಾಳೆಯ ಸುರಿಮಳೆ ಸುರಿತಿರುವಾಗ ಎಚ್ಚೆತ್ತವನು ಅವರೆಲ್ಲರ ಚಪ್ಪಾಳೆಗೆ ಕಾರಣ ಏನು ಅಂತ ತಿಳಿದೆ ನಗುತ್ತಾ ನಿಂತಿದ್ದ ಉಜ್ವಲಾಳನ್ನು ಕಂಡು, ಮೇ ಬಿ ಇವರು ಹೇಳಿರೋ ಪಾಯಿಂಟ್ ಇವ್ರಿಗೆಲ್ಲ ಲೈಕ್ ಆಗಿದೆ ಅನಿಸುತ್ತೆ, ಅಂಥದ್ದೇನು ಹೇಳಿರ್ಬೋದು, ನಾನು ಕೇಳಿಸ್ಕೊಳ್ಳೇ ಇಲ್ವಲ್ಲ ಅಂತ ತನ್ನ ತಲೆಗೆ ಕೆಲಸ ಕೊಟ್ಟ. ಎಷ್ಟೇ ಯೋಚಿಸಿದ್ರೂ ಉತ್ತರ ಸಿಗದೆ, ಮಿಸ್ ಉಜ್ವಲ, ನಿಮ್ಮ ಪಾಯಿಂಟ್ಸ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಲೈಕ್ ಆಗಿದೆ ಅನಿಸುತ್ತೆ, ಅದನ್ನ ಮತ್ತೊಮ್ಮೆ ಹೇಳಿ, ನಾನು ಇನ್ನೊಮ್ಮೆ ಅದನ್ನ ಕೇಳಿ ನಮ್ಮ ಪ್ರಾಜೆಕ್ಟ್ಗೆ ಯೂಸ್ಫುಲ್ ಇದೆಯೋ ಇಲ್ವೋ ಅಂತ ಕ್ಲಿಯರ್ ಮಾಡ್ತೀನಿ ಅಂತ ಆ ಕ್ಷಣದಲ್ಲಿ ತನ್ನನ್ನು ತಾನು ಪಾರು ಮಾಡಿಕೊಂಡ. ಅಷ್ಟರಲ್ಲಿ ಎದ್ದು ನಿಂತ ಅಗಸ್ತ್ಯ, ಇಫ್ ಯು ಡೋಂಟ್ ಮೈಂಡ್ ಸರ್, ಉಜ್ವಲ ಹಾಗೂ ನನ್ನ ಪಾಯಿಂಟ್ಸ್ ಎರಡೂ ಕೂಡ ರಿಲೇಟೆಡ್ ಆಗಿದೆ. ಸೊ ನಾನೇ ಅಂತ ಮತ್ತೇನೋ ಹೇಳೋ ಮುಂಚೆನೇ ನೀವು ಅಂತ ಅಕ್ಷಯ್ ಅವನನ್ನೇ ಪ್ರಶ್ನಾರ್ಥಕವಾಗಿ ದಿಟ್ಟಿಸ್ದ. ಎಸ್, ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ನಿಮ್ಮನ್ನು ಹಾಗೂ ಉಜ್ವಲಾರನ್ನು ಒಟ್ಟಾಗಿ ಸೆಲೆಕ್ಟ್ ಮಾಡಿದ್ದು. ಐ ಆಮ್ ರೈಟ್ ಅಂದಾಗ ಅಗಸ್ತ್ಯ ನಗುತ್ತಾ ಎಸ್ ಸರ್ ಅಂದ. ಉಜ್ವಲ ಅವರ ಮಾತಿನ ನಡುವೆ ಬಾಯಿ ಹಾಕಿ, ಸರ್, ನಾನು ಅಗಸ್ತ್ಯ ತುಂಬ ಒಳ್ಳೆ ಫ್ರೆಂಡ್ಸ್. ಇನ್ಫ್ಯಾಕ್ಟ್ ನನಗೆ ಇವತ್ತು ಪ್ರಾಜೆಕ್ಟ್ ಬಗ್ಗೆ ಈ ರೀತಿ ಮೀಟಿಂಗ್ ಇದೆ ಅನ್ನೋದು ಕೂಡ ಗೊತ್ತಾಗಿದ್ದು ಇವನಿಂದಲೇ. ಸೊ ಇಬ್ಬರು ಕೂಡ ಒಟ್ಟಾಗಿ ಕೂತ್ಕೊಂಡು ಪಾಯಿಂಟ್ಸ್ ನೋಟ್ ಮಾಡಿದ್ದೀವಿ. ಇವನು ಹೇಳಿದಂತೆ ಇಬ್ಬರ ಪಾಯಿಂಟ್ಸ್ ಕೂಡ ರಿಲೇಟೆಡ್ ಆಗಿದೆ ಅಂದಾಗ ಅಕ್ಷಯ್ ಮಂದಹಾಸ ಬೀರ್ತಾ, ಹೋ ಹೌದಾ ಮಿಸ್ಟರ್ ಅಗಸ್ತ್ಯ, ಯು ಕ್ಯಾನ್ ಕ್ಯಾರಿ ಆನ್ ಎನ್ನುತ್ತಿದ್ದಾಗೆ ಅಗಸ್ತ್ಯ ತನ್ನ ವಿಚಾರಗಳನ್ನು ಒಂದೊಂದಾಗಿ ವಿವರಿಸತೊಡಗಿದ್ದ. ಅವನ ಮಾತುಗಳು ಮುಗಿತಿದ್ದ ಹಾಗೆ ಸುತ್ತಲಿದ್ದವರೆಲ್ಲರೂ ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ನೀಡಿದಾಗ ಅಕ್ಷಯ್ ಕೂಡ ಎದ್ದು ನಿಂತು, ವೆರಿ ಗುಡ್ ಅಗಸ್ತ್ಯ ಆ್ಯಂಡ್ ಉಜ್ವಲ, ಯು ಬೋತ್ ಆರ್ ಡೂಯಿಂಗ್ ಗುಡ್ ಜಾಬ್, ಇಟ್ಸ್ ರಿಯಲಿ ವರ್ಕ್. ನೀವು ಹೇಳಿದ ಈ ಪಾಯಿಂಟ್ಸ್ಗಳಿಂದ ನಾವು ನಮ್ಮ ಪ್ರಾಜೆಕ್ಟನ್ನು ಮುಂದುವರಿಸ್ಕೊಂಡು ಹೋದರೆ ಈ ಸಲ 100% ನಮ್ಮ ಪ್ರಾಜೆಕ್ಟ್ ಫ್ಲಾಪ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಐ ಆಮ್ ರಿಯಲಿ ಅಪ್ರಿಷಿಯೇಟ್ ಯು ಬೋತ್.
ಪ್ಲೀಸ್ ಸಿಟ್ ಅಂತ ತಾನು ತನ್ನ ಕುರ್ಚಿಯನ್ನು ಅಲಂಕರಿಸಿದ. ಬಳಿಕ ಎಲ್ರ ಬಳಿಯೂ ಪ್ರಾಜೆಕ್ಟ್ನ ವಿಷಯದ ಕುರಿತು ವಿವರಿಸೋದಕ್ಕೆ ಹೇಳಿದಾಗ ಅಕ್ಷಯ್ನ ಆದೇಶದಂತೆ ಒಬ್ಬೊಬ್ಬರಂತೆ ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನು ಪ್ರಸ್ತುತಪಡಿಸಿದ್ರು. ತದೇಕ ಚಿತ್ತದಿಂದ ಅಕ್ಷಯ್ನನ್ನೇ ನೋಡ್ತಾ ಇದ್ದ ಉಜ್ವಲ, ಇಷ್ಟು ದೊಡ್ಡ ಕಂಪನಿಯ CEO ಆದರೂ ಲವಲೇಶವು ಅಹಂಕಾರವಿಲ್ಲ. ತಮ್ಮ ಕಾರ್ತಿಕ್, ಅಣ್ಣ ಅಕ್ಷಯ್ ಇಬ್ಬರಿಗೂ ಅಜಗಜಾಂತರ ವ್ಯತ್ಯಾಸ. ಅಕ್ಷಯ್, ಯು ಆರ್ ಸೋ ಹಂಬಲ್ ಮ್ಯಾನ್. ದೇವರು ನಿಮ್ಮನ್ನು ಹೀಗೆ ಖುಷಿ ಖುಷಿಯಾಗಿ ಇಟ್ಟಿರಲಿ ಅಂತ ಮನಸ್ಸಲ್ಲೇ ಹರಸಿದ್ಲು. ಉಜ್ವಲ ತನ್ನನ್ನೇ ನೋಡ್ತಾ ಇರೋದನ್ನು ಕಂಡ ಅಕ್ಷಯ್ಗೆ ಸ್ವರ್ಗದಲ್ಲಿ ವಿಹರಿಸಿದ ಅನುಭವವಾಗ್ತಿತ್ತು. ಒಂದು ಕ್ಷಣ ತನ್ನ ಕಣ್ಣನ್ನು ಮಿಟುಕಿಸಿ ಅವಳಿಗೆ ಕಿರುನಗೆಯೊಂದನ್ನು ಬೀರ್ದ. ತಾನು ಅವನನ್ನೇ ದಿಟ್ಟಿಸ್ತಾ ಇರೋದು ಅಕ್ಷಯ್ಗೆ ತಿಳಿಯಿತು ಅಂತ ಒಂದು ಕ್ಷಣ ಬೆಚ್ಚಿದವಳು ಕ್ಷಣದಲ್ಲೇ ಸಾವರಿಸ್ಕೊಂಡು ಪ್ರತಿಯಾಗಿ ಮಂದಹಾಸ ಬೀರ್ತಾ ಅಗಸ್ತ್ಯನ ಬಳಿ ಮಾತನಾಡುವಂತೆ ಅವನ ಕೈಯಲ್ಲಿದ್ದ ತನ್ನ ಫೈಲ್ ತಗೊಂಡ್ಲು. ಅವರಿಬ್ಬರು ನಗುತ್ತಾ ಮಾತನಾಡ್ತಿರೋದನ್ನು ಕಂಡ್ರು ಅಕ್ಷಯ್ಗೆ ಅಗಸ್ತ್ಯನ ಮೇಲೆ ಎಳ್ಳಷ್ಟು ಅಸೂಯೆ ಉಂಟಾಗಲಿಲ್ಲ. ಬದಲಾಗಿ ಇವ್ರ ಸ್ನೇಹ ಹೀಗೆಯೇ ಇರಲಿ ಅಂತ ಮನದಲ್ಲೇ ಹರಸಿದ್ದ. ಹೀಗೆ ಅಲ್ಲಿದ್ದ ಎಲ್ಲರೂ ತಮ್ಮ ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸಿದ ಬಳಿಕ ಅದರಲ್ಲಿ ಕೆಲವೊಂದು ಮುಖ್ಯವಾದ ಅಂಶಗಳನ್ನು ಬಳಸಿಕೊಳ್ಳೋದಕ್ಕೆ ಹೇಳಿದ ಅಕ್ಷಯ್, ಈ ಪ್ರಾಜೆಕ್ಟ್ ತುಂಬ ಇಂಪಾರ್ಟೆಂಟ್, ಸೊ ಇದ್ರ ಮೇಲೆ ಫುಲ್ ಕಾನ್ಸಂಟ್ರೇಷನಿಂದ ವರ್ಕ್ ಮಾಡಬೇಕು. ಪ್ರಾಜೆಕ್ಟ್ ಮುಗಿವರೆಗೂ ನಾನು ರೆಗ್ಯುಲರಾಗಿ ಕಂಪ್ನಿಗೆ ಬರ್ತೀನಿ. ನಿಮಗೆ ಯಾವುದೇ ಹೆಲ್ಪ್ ಬೇಕಿದ್ರೂ ನನ್ನಿಂದ ತಗೊಳ್ಬೋದು. ಗುಡ್ ಲಕ್ ಅಂದಾಗ ಪ್ರತಿಯಾಗಿ ಎಲ್ಲರೂ ಅವನಿಗೆ ಧನ್ಯವಾದ ತಿಳಿಸಿ ಮೀಟಿಂಗ್ ಹಾಲಿಂದ ಹೊರ ನಡೆದ್ರು. ಈಗಲೂ ಕೂಡ ಅಕ್ಷಯ್ನ ದೃಷ್ಟಿ ಉಜ್ವಲಾಳ ಮೇಲೆಯೇ ಇದ್ದಿದ್ದನ್ನು ಗಮನಿಸಿದವನು ಅಗಸ್ತ್ಯ ಮಾತ್ರ. ಆದರೆ ಅಕ್ಷಯ್ನ ಆ ನೋಟವನ್ನು ಅಗಸ್ತ್ಯನಿಗೇಕೋ ಸಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಇದೆಲ್ಲದರ ನಡುವೆ ಉಜ್ವಲಾಳನ್ನು ಪ್ರಾಜೆಕ್ಟ್ನ ವಿಷಯದಲ್ಲಿ ಸಿಲುಕಿಸಿ ಹೇಗಾದರೂ ಅವಳಿಗೆ ಅವಮಾನ ಮಾಡಲೇಬೇಕು ಅಂತ ಕನಸು ಕಂಡಿದ್ದ ಕಾರ್ತಿಕ್ಕಿಗೆ ಮತ್ತೊಮ್ಮೆ ನಿರಾಸೆಯಾಗಿತ್ತು. ಮಿತ್ರರೇ, ಅಕ್ಷಯ್ನ ಮನಸ್ಸಿನಲ್ಲಿ ಉಜ್ವಲಾಳ ಬಗೆಗೆ ಪ್ರೀತಿ ಇರ್ಬೋದಾ? ಅಷ್ಟಕ್ಕೂ ಉಜ್ವಲ ಅಕ್ಷಯ್ನ ಬಗೆಗೆ ಹೊಗಳಿಕೆಯ ಮಾತುಗಳನ್ನಾಡಿದರೆ ಅಗಸ್ತ್ಯನಿಗೆ ಯಾಕೆ ಹೊಟ್ಟೆ ಕಿಚ್ಚು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.